ಇವತ್ತು ಒಂದು ಪ್ರೈಡ್ ಮೂಮೆಂಟು. ಸೊ ನಮ್ದು ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಅಲ್ಲಿ ಒಂದು ಸ್ವಲ್ಪ ಗಣನೀಯ ಸಾಧನೆ ಮಾಡಿದಕ್ಕೋಸ್ಕರ ಈ ಬೆಂಗಳೂರು ಡಾಕ್ಟರ್ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಅದರ ವೈಸ್ ಚಾನ್ಸಲರು ಮತ್ತು ಅದರ ಹಿರಿಯ ಅಧಿಕಾರಿಗಳು ಮತ್ತೆ ಸಿಂಡಿಕೇಟ್ ಮೆಂಬರ್, ಕೌನ್ಸಿಲ್ ಮೆಂಬರು ಎಲ್ಲರೂ ಸೇರಿ ಘನವೆತ್ತ ರಾಜ್ಯಪಾಲರ ಆಶೀರ್ವಾದದಿಂದ ಇವತ್ತು ನನಗೆ ಒಂದು ಗೌರವ ಡಾಕ್ಟರೇಟ್ ಕೊಟ್ಟಿರುತ್ತಾರೆ. ನಮ್ಮ ಸಾಧನೆ ನೋಡಿ ಇದನ್ನು ನಾನು ತುಂಬದಿಂದ ಮೆಚ್ಚುತ್ತೇನೆ ಅಂತ ಹೇಳಿ. ಇಂಗ್ಲೆಂಡ್ನಲ್ಲಿ ನಮ್ದು ಭಾರತ ದೇಶದ್ದು ಒಂದು ಗೋಲ್ ಇದೆ, ಪ್ರೈಮ್ ಮಿನಿಸ್ಟರ್ದು ಅಂತೇಳಿ, ಅಂದ್ರೆ ಜಾಗತಿಕ ತಾಪಮಾನ ಏರ್ತಾ ಇದೆ. ಬೈ 2050 ನಾವು ಮಿನಿಮಮ್ ಒಂದೂವರೆ ಡಿಗ್ರಿ ಟೆಂಪರೇಚರ್ ಕಮ್ಮಿ ಮಾಡಬೇಕು ಅಂತ ಹೇಳಿದೆ. ಯಾಕಂದ್ರೆ ಈಗ ಎಲ್ಲ ಕ್ಲೈಮೇಟ್ ಚೇಂಜ್ ಆಗಿ ಅದಕ್ಕೋಸ್ಕರ ರಿನ್ಯೂಯಬಲ್ ಎನರ್ಜಿಯಲ್ಲಿ ಮತ್ತಷ್ಟು ಈ ದೇಶದಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ಲಿಕ್ಕೋಸ್ಕರ ನಾವು ಅದಕ್ಕೆ ಸ್ವಲ್ಪ ಟೈರ್ಲೆಸ್ ಆಗಿ ವರ್ಕೌಟ್ ಮಾಡ್ಬೇಕು ಅಂತ ಇಲ್ಲ ಹೇಳ್ತೀವಿ ಅಷ್ಟೇ. ಈಗ ನಾನ್ ಕನ್ವೆನ್ಷನಲ್ ಎನರ್ಜಿ ಈಗ ಅಸಂಪ್ರದಾಯ ಇಂಧನ ಮೂಲಕವೇ ನಾವು ಮಾಡ್ಬೇಕು ಅಂತ ಉದ್ದೇಶ. ಹಾಗಾಗಿ ಈಗ ತಾವು ನೋಡ್ತಾ ಇದ್ದೀರಾ, ಆಯಿಲ್ ಇಲ್ಲ, ಗ್ಯಾಸ್ ಇಲ್ಲ ಅಂತ ಹೇಳಿ. ಸೊ ನಮ್ಮದೇ ಆದಂತ ಇದು ನೈಸರ್ಗಿಕದಿಂದ ಇದ್ರೆ ಅದನ್ನು ಉತ್ತೇಜನ ಕೊಡಬೇಕು ಅಂತ ಹೇಳಿ ನಮ್ಮ ವಿಷಯ ಇದೆ.